ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರ್ಪಿತಾ ಶೆಟ್ಟೀಸ್ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ಮಂಗಳವಾರ ಮಾರ್ನಿಂಗ್ ಬೇಗನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ತುಂಬ ದಿನ ಆಗಿತ್ತು ವ್ಲಾಗ್ ಮಾಡಿರಲಿಲ್ಲ. ಅಮ್ಮನ ಮನೆಗೆ ಬಂದಿದ್ದಾಗ ವ್ಲಾಗ್ ಮಾಡೋದು ಕಡಿಮೆ. ಲಾಸ್ಟ್ ವ್ಲಾಗಲ್ಲೂ ನಾನು ಜಾಸ್ತಿ ಡ್ಯೂರೇಷನ್ ಶೇರ್ ಮಾಡ್ಕೊಂಡಿಲ್ಲ, 10 ಮಿನಿಟ್ಸ್ ಅಷ್ಟಿತ್ತು ಅಷ್ಟೇ ವ್ಲಾಗು. ಅದಕ್ಕೆ ಈ ಸರಿ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಇರೋವಂಥ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಜೊತೆಗೆ ನೀವು ನಾನು ಫೀಡಿಂಗ್ ಸ್ಟಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದೆ ಅಲ್ವಾ, ಕಮೆಂಟ್ಸ್ ಮಾಡಿ ಅಂತ ಕೂಡ ಹೇಳಿದ್ದೆ. ನಿಮ್ಮ ಡೌಟ್ಸ್ ಏನಾದರೂ ಇದ್ದರೆ, ಅಂದರೆ ಲೈಕ್ ಅದ್ರ ಬಗ್ಗೆ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಕೇಳಿ ಅಂತ. ನನಗೆ ಅವಾಗ ಈಸಿ ಆಗುತ್ತೆ ಆನ್ಸರ್ ಮಾಡೋಕ್ಕೆ ಅಂತ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಕೂಡ ಮಾತಾಡಿದ್ದೀನಿ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ನಿಮಗೆ ಅವಾಗ ಆನ್ಸರ್ ಸಿಗುತ್ತೆ. ಯಾವುದಾದ್ರೂ ನಾನು ಮಿಸ್ ಮಾಡಿದರೆ ವ್ಲಾಗಲ್ಲಿ ಹೀಗೆ ವಾಯ್ಸ್ ಓವರ್ ಮುಖಾಂತರ ಕೂಡ ಹೇಳೋಣ ಅಂತ ಅಂದ್ಕೊಂಡು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಚಪಾತಿ ಮಾಡಿಬಿಟ್ಟು ತರಕಾರಿ ಎಲ್ಲ ಇತ್ತು, ಅದನ್ನೆಲ್ಲ ಹಾಕಿ ಒಂಥರ ಗೊಜ್ಜಿನ ಥರ ಮಾಡೋಣ. ಅದು ಸಾಂಬಾರು ಟೈಪು ಆದರೆ ಆಗುತ್ತೆ, ಮ್ಯಾನೇಜ್ ಆಗುತ್ತೆ ಇವತ್ತಿಗೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಅಮ್ಮ ಎಲ್ಲ ತರಕಾರಿ ಎಲ್ಲ ಹೆಚ್ಕೊಟ್ಟಿದ್ದು, ಎಲ್ಲ ರೆಡಿ ಮಾಡಿಕೊಟ್ಟಿದ್ರು. ನಾನು ಜಸ್ಟ್ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಅಮ್ಮ ನನಗೆ ತಿಂಡಿಗೆಲ್ಲ ಪ್ರಿಪ್ರೇಷನ್ಸ್ ಏನಿದೆ ಅದೆಲ್ಲ ಮಾಡಿಕೊಟ್ಬಿಟ್ಟು, ಸಂಘಗಳಿತ್ತು ಇವತ್ತು ಮಂಗಳವಾರ ಆಗಿರೋದ್ರಿಂದ ಅಲ್ಲಿಗೆ ಹೋಗಿದ್ರು. ಸ್ವಲ್ಪ ಲೇಟ್ ಆಗುತ್ತೆ ಅವ್ರು ಬರೋದು. ಅಷ್ಟೊತ್ತಿಗೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಫಾಸ್ಟಾಗೇ. ಅವಳು ಏನು ಗೊತ್ತಾ, ಕೆಳಗಡೆ ಕೂತ್ಕೊಂಡು ಆಡಲ್ಲ ಅಡುಗೆ ಮನೇಲಿ. ಆದರೆ ನಾನು ಹೊರಗಡೆ ಏನಾದರೂ ಇದ್ದರೆ ಕೂತಿದ್ರೆ ಅಲ್ಲಿ ಆಟ ಆಡ್ತಾಳೆ. ಗೊತ್ತಲ್ವ, ಸೇಮ್ ಇದೇ ಥರನೇ ಮಾಡ್ತಿದ್ಲು ನಮ್ಮ ಮನೆಯಲ್ಲೂ. ಯಾರಾದರೂ ಇರಲಿ ಕಿಚನಲ್ಲಿ, ಇವಾಗ ಅಮ್ಮ ಇದ್ದರೆ ಅಮ್ಮ ಎತ್ಕೋಬೇಕು, ನಾನಿದ್ರೆ ನಾನು ಎತ್ಕೋಬೇಕು, ನೋಡಬೇಕು ಅವಳು ಮೇಲೆಲ್ಲ. ಕೆಳಗಡೆ ಕೂತ್ಕೊಂಡು ಆಟ ಆಡಲ್ಲ, ಕಿಚನಲ್ಲಿ ಮಾತ್ರ ಹಂಗೆ ಮಾಡ್ತಾಳೆ. ಅದೇ ಮೇಯ್ನ್ ಅಲ್ವ ಆ್ಯಕ್ಚುಲಿ, ಜಾಸ್ತಿ ಕೆಲಸ ಹಿಡಿಯೋದು ಕಿಚನಲ್ಲಿ. ತರಕಾರಿ ಎಲ್ಲ ಹೆಚ್ಚೋದು ಕೆಳಗಡೆ ಕೂತ್ಕೊಂಡು ಮಾಡ್ತಿದ್ರೆ ಫುಲ್ ಎಲ್ಲ ಅಂಡ್ಬಿಡ್ತಾಳೆ. ಏನು ಮಾಡೋಕ್ಕಾಗಲ್ಲ, ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಮಾಡ್ತೀವಿ. ಅಲ್ಲೇನು ಮಾಡ್ತೀನಿ ಅಂದರೆ ಮೇಲ್ಗಡೆನೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಅವಳು ಮಲಗಿದಾಗ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಆದರೂ ಸ್ವಲ್ಪ ಕಷ್ಟ ಆಗುತ್ತೆ, ಹೆಂಗೋ ಮ್ಯಾನೇಜ್ ಮಾಡಬೇಕಾಗುತ್ತಲ್ವ. ನಾವೇ ಏನಾದರೂ ಹೊಸ್ದಾಗಿ ಇನ್ವೆನ್ಷನ್ ಮಾಡೋದು, ಅವ್ರನ್ನ ಬ್ಯುಸಿ ಮಾಡೋದು ಈ ಥರ ನಡೀತಾ ಇದೆ ಇವಾಗ ಸದ್ಯಕ್ಕೆ. ನಾನು ಇದು ಸಾಂಬಾರು ಪುಡಿ 2 ಥರ ಮಾಡ್ತೀವಿ ನಾವು. ಅಂದರೆ ಕಾಳು, ಮೊಳಕೆ ಕಾಳು ಸಾಂಬಾರಿಗೆಲ್ಲ ಬೇರೆ, ಮಸಾಲೆ ಸಾರಿಗೆ, ಇನ್ನು ಹುಳಿ ಸಾರು, ಬೇಳೆ ಸಾರಿಗೆ ಬೇರೆ. ಅದಕ್ಕೆ ಅದನ್ನು ಸ್ಮೆಲ್ ಮಾಡಿ ನೋಡ್ತಾ ಇದ್ದೆ, ಗೊತ್ತಾಯಿತು ನನಗೆ ಇದು ಯಾವುದು ಬೇಳೆ ಸಾಂಬಾರು ಪೌಡರ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಮಾಡಿಕೊಂಡು ಅದನ್ನು ಹಾಕಿದೆ. ಹುಳಿ ಸಾರು ಪುಡಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಮಾಡಿದಷ್ಟೇ, ಏನಿಲ್ಲ. ತರಕಾರಿ ಬೇಯಿಸಿದ್ದು, ಒಗ್ಗರಣೆ ಮಾಡಿದ್ದು, ಖಾರಕ್ಕೆ ಸಾಂಬಾರು ಪುಡಿ ಹಾಕಿದಷ್ಟೆ. ಈಗ ರೆಡಿ ಆಗುತ್ತೆ. ಚೆನ್ನಾಗಿ ಇದು ಕುದಿಬೇಕು, ಖಾರ ಉಪ್ಪೆಲ್ಲ ಹಿಡಿಬೇಕು ತರಕಾರಿಗೆ. ಉಪ್ಪೆಲ್ಲ ಬೇಯಿಸುವಾಗಲೇ ಹಾಕಿದ್ದಾರೆ. ಈಗ ಸ್ವಲ್ಪ ಈರುಳ್ಳಿ ಟೊಮೆಟೊಗೆ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಸಣ್ಣ ಉರಿಲಿ ಕುದೀಲಿ. ನಾನು ಚಪಾತಿ ಎಲ್ಲ ಒತ್ಕೊಂಡು ರೆಡಿ ಮಾಡ್ಕೊತೀನಿ, ಅಷ್ಟೊತ್ತಿಗೆ ಬೇಯುತ್ತೆ. ಮತ್ತು ಚಪಾತಿ ಒತ್ತುತ್ತಾ ಇದ್ದೆ, ನನ್ನ ಮಗಳು ಬಂದಳು, ಅಮ್ಮನ ಜೊತೆ ಹೋಗಿದ್ಲು. ಹಾಂ, ಏಕೆ ಎಲ್ಲ ಅವಳು ಚಿನ್ನಮ್ಮ, ಚಿನ್ನಿ, ಪಾಪಣಿ, ಪಾಪ, ವಾ, ಯಾವುದಕ್ಕೂ ಬರ್ತಾ ಇಲ್ಲ ಚಿನ್ನಿ. ಇಲ್ಲಿದ್ದೀನಿ, ಬಾ ಚಿನ್ನಮ್ಮ. ಏನು ಮಾಡ್ತಾ ಇದ್ದೀನಿ ನಾನು? ಆನ್ ಮಾಡ್ತಾ ಇದ್ದೀನಿ. ತಗೊಬಂದ. ಆ್ಯಕ್ಚುಲಿ ಅಮ್ಮ ಇವಳಿಗೆ ಕಾಣಿಸ್ದಂಗೆ ಹೋಗಿದ್ದಾಯ್ತಾ, 7ನೇನಕ್ಕೆ ಸುಮ್ಮನೆ ಅಲ್ಲಿ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು. ಬಟ್ ಹೋದ್ಮೇಲೆ ಅಜ್ಜಿ ಅಂತ ನೆನೆಸ್ಕೊಂಡು ಕರ್ಕೊಂಡು ಹೋಗು ಅಂತ ಕೈ ತೋರಿಸ್ತಾಯಿದ್ಲು. ಈಚೆಗೆ ಗೊತ್ತಾಗ್ಬಿಟ್ಟಿತ್ತು ಅವಳಿಗೆ. ಅದಕ್ಕೆ ನಾನು ಸುಮ್ಮನೆ ಶೂಸ್ ಹಾಕ್ಕೊಂಡು ಅಲ್ಲಿ ಗಂಟ ಕರ್ಕೊಂಡು ಹೋಗಲ್ಲ. ಇಲ್ಲೇ ನಮ್ಮ ಮನೆ ಹತ್ರ ದೇವಸ್ಥಾನದ ಹತ್ರನೇ ನಡೆಯೋದು ಅದೆಲ್ಲ, ಸಂಘಗಳು ಅದೆಲ್ಲನೂ. ಹಾಗಾಗಿ ಸುಮ್ಮನೆ ಕರ್ಕೊಂಡೋಗಿ ತೋರಿಸ್ಕೊಂಡು ಕರ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೆ. ಇನ್ನೂ ತರಕಾರಿ ವಿಷಲ್ ಹಾಕಬೇಕಾಗಿತ್ತು, ಅಷ್ಟೊತ್ತಿಗೆ ಹಾಕುತ್ತೆ. ನಮ್ಮ ಅಪ್ಪಂಗೆ ಹೇಳ್ಬಿಟ್ಟು ಆಫ್ ಮಾಡಿ ಅಂತ ಹೋದೆ. ಅಲ್ಲಿ ನೋಡಿದ್ರೆ ಹೋದ ತಕ್ಷಣ ನಮ್ಮ ಅಮ್ಮನ ಜೊತೆ ಕುತ್ಕೊಂಡ್ಬಿಟ್ಲು ಹೋಗಿ ಆರಾಮಾಗಿ. ಅದಕ್ಕೆ ನಮ್ಮಮ್ಮ ಇರಲಿ ಬಿಡು, ನಾನು ಕರ್ಕೊಂಬರ್ತೀನಿ ಹೋಗು ಅಂತಂದರು. ಹಾಗಾಗಿ ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೆ. ಸ್ವಲ್ಪ ಎಲ್ಲ ಕೆಲಸನೂ ಮಾಡಿಕೊಂಡೆ. ಇವಾಗ ಚಪಾತಿ ಒತ್ತುತ್ತಾ ಇದ್ನಲ್ಲ, ಅಲ್ಲೇ ಕೂರಿಸ್ಬಿಟ್ಟು ಚಪಾತಿ ಇಟ್ಟು ಕೈ ಕೊಟ್ಟೆ ಆಡಲಿ ಅಂತ. ಅವಳು ಏನು ಮಾಡ್ತಾಳೆ ಅಂದರೆ ಬಾಯಿಗೆ ಹಾಕ್ಕೊತಾಳೆ, ಅದೇನೋ ತಿನ್ನೋದು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಹಂಗೆ
ಚಪಾತಿ ಒತ್ಕೊಳ್ಳೋಣ ಅಂತ ಒಂದು ಸರಿ ಹಾಕ್ಕೊಂಡ್ಲು ಅಷ್ಟೇ. ಆಮೇಲೆ ಸುಮ್ಮನಾದ್ಲು, ಆಟ ಆಡ್ಕೊಂಡು ಕೂತಿದ್ಲು. ಒತ್ತೋದು, ಲಟಣಿಗೆ ಕೊಟ್ಟರೆ ಆ ಥರ ಎಲ್ಲ ಮಾಡ್ತಾಯಿದ್ಲು. ಏನಂದರೆ ಒಂದು ಸ್ವಲ್ಪನೂ ಅವಳಿಗೇನು ಕೈಗೆಲ್ಲ ಅಂಟ್ಕೋಬಾರ್ದು. ಅಂಟ್ಕೊಂಬಿಟ್ರೆ ಅದೊಂಥರ ಅಸಹ್ಯ ಅವಳಿಗೆ. ಅದನ್ನು ಬೀಳ್ಸೋ ಗಂಟನೂ ಸುಮ್ಮನೆ ಆಗೋದಿಲ್ಲ, ಕೈ ಒದರುತ್ತಾನೆ ಇರ್ತಾಳೆ. ಇದು ಅಂತಲೇ ಏನಾದರೂ ಅಂಟ್ಕೊಬಿಟ್ರೆ ಕಾಲಿಗೆ ಕೈಗೆಲ್ಲ ಅದನ್ನು ತೆಗೆದು ಬಿಸಾಡ್ಬಿಡ್ಬೇಕು ಅವಳು, ಆ ಥರ. ಇಲ್ಲೂ ನೋಡಿ ಹಾಗೆ ಮಾಡ್ತಾಯಿದ್ದಾಳೆ ಚಪಾತಿ ಹಿಟ್ಟನ್ನ. ಆಮೇಲೆ ಲಟ್ಟಣಿಗೆ ಕೊಟ್ಟನಲ್ಲ, ಅದರಲ್ಲಿ ಒತ್ತಕ್ಕೆ ಹೋಗೋದು. ಇಷ್ಟಪ್ಪ ಹಿಟ್ಟು ಕೊಟ್ಟಿದ್ದೆ ಕಲಿಸಿರೋದು, ಅದನ್ನು ಒತ್ತಕ್ಕೆ ಹೋದ್ಲು. ಏನೇನೋ ಅವಳದು ಆಟಗಳು ಆಟಾಡ್ಕೊಂಡು ಸುಮ್ಮನೆ ಕೂತಿದ್ದಾಳೆ. ನಾನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಉಂಡೆಗಳು ಎಷ್ಟು ಬೇಕು ಅಂತ ಎಲ್ಲ ಮಾಡಿಕೊಂಡು ಇವಾಗ ಒಂದು ಕಡೆಯಿಂದ ಲಟ್ಟಿಸ್ತಾ ಇದ್ದೀನಿ. ಅಮ್ಮ ಬಿಸಿಲಲ್ಲೆಲ್ಲ ಬಂದ್ರಲ್ಲ, ಅವ್ರಿಗೂ ಸ್ವಲ್ಪ ಹುಷಾರಿರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ಜಾಸ್ತಿ ದಿನ ಉಳ್ಕೊಂಡಿದ್ದು ಇಲ್ಲಿ, ಇಲ್ಲಾಂದರೆ ಹೊರಟೋಗ್ತಿದ್ದೆ ನಾನು. ಹಾಗಾಗಿ ಅವರು ಸುಮ್ಮನೆ ಕೂತಿದ್ರು. ಅಪ್ಪ ಚಪಾತಿ ಬೇಯಿಸ್ತಾಯಿದ್ರು. ಅಮ್ಮಂಗೆ ಹಾಕ್ಕೊಡಿ ಅಂತ, ಯಾಕೆಂದರೆ ಅಮ್ಮಂಗೆ ಹಶ್ವಾಗ್ಬಿಟ್ಟಿತ್ತು ಅಲ್ಲೆಲ್ಲ ಬಿಸಿಲಲ್ಲಿ ಹೋಗಿ ಬಂದಿದ್ದಕ್ಕೂ ಅದಕ್ಕೂ ಸುಸ್ತಾದಂಗಾಗಿ. ಆಮೇಲೆ ಅವರೆಲ್ಲ ತಿಂದಾದಮೇಲೆ ನಾನು ಕೂಡ ಇವಾಗ ತಿಂತಾಯಿದ್ದೀನಿ. ನಾನು ಬೆಳಗ್ಗೆ ಕಾಫಿ ಬಿಸ್ಕೆಟ್ಸ್ ಎಲ್ಲ ತಿಂದಿರ್ತೀನಿ. ನಂಗೆ ಅಷ್ಟೊಂದೇನು ಹಶ್ವಾಗಲ್ಲ, ಈಗ ಫೀಡಿಂಗ್ ಎಲ್ಲ ಮಾಡಿಸ್ದೇ ಇರೋದ್ರಿಂದ. ಮೊದಲು ಥರ ಏನಾಗಲ್ಲ. ಮೊದಲೆಲ್ಲ ಸಿಕ್ಕಾಬಟ್ಟೆ ಹಶ್ವಾಗ್ತಿತ್ತು, ಸುಸ್ತಾಗೋದು ಆ ಥರ ಎಲ್ಲ ಆಗ್ತಿತ್ತು. ಇವಾಗೇನಿಲ್ಲ. ಅವಳ ಕೈಗೆ ಒಂದು ಬಾಟಲ್ ಕೊಟ್ಟಿದ್ದೀನಿ, ಅದರದ್ದು ಮುಚ್ಚಳ ಕೂಡ ಇದೆ. ಅವಳನ್ನೇ ನೋಡ್ತಾಯಿದ್ದೀನಿ, ಮುಚ್ಚಳ ಬಾಯಿಗೆ ಹಾಕ್ಕೊಂಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಕೊಟ್ಟಿಲ್ಲ ಅಂದರೆ ಅಳೋದು ಜೋರಾಗಿ. ಅದಕ್ಕೇ ಏನು ಮಾಡಲ್ಲ ಅವಳು, ಸಡನ್ನಾಗಿ ಏನು ಬಾಯಿಗೆಲ್ಲ ಹಾಕ್ಕೊಳ್ಳಲ್ಲ. ಅಂದರೆ ಅದಕ್ಕೆ ಮುಚ್ಚಳ ಹಾಕೋದು ತೆಗಿಯೋದು ಈ ಥರ ಮಾಡ್ತಿರ್ತಾಳೆ. ನಾವೇನಾದರೂ ಬಾಯಿಗೆ ಹಾಕೋಬೇಡ ಮುಚ್ಚಳ ಅಂದರೆ ಹಾಕ್ಕೊಂಬಿಡ್ತಾಳೆ. ಅಂದರೆ ಹಾಕೋಬೇಡ ಅನ್ನೋದು ಮಕ್ಳಿಗೆ ಅರ್ಥ ಆಗೋಲ್ಲ, ಹಾಕೋ ಅಂತ ಹೇಳಿದ್ರೇನೋ ಅನ್ನೋ ಥರ ಅರ್ಥ ಮಾಡ್ಕೊಂಬಿಡೋದು. ಅದಕ್ಕೆ ನಾವು ಆ ಥರ ಹೇಳೋದಕ್ಕೆ ಹೋಗೋದಿಲ್ಲ. ಹೇಳ್ಬಿಟ್ಟಿದ್ದೀನಿ ನಮ್ಮ ಮನೇಲಿ ಎಲ್ರಿಗೂ, ಏನಾದರೂ ಮಾಡಬೇಡ ಅಂತ ಹೇಳೋದಿದ್ರೆ ಅವಳು ಮುಂದೆ ಜೋರಾಗಿ ಹೇಳ್ಬೇಡಿ, ಅವಳು ಅದನ್ನೇ ಮಾಡ್ತಾಳೆ ಅಂತ. ಅಂದರೆ ಮಕ್ಕಳಿಗೆ ಮಾಡಬೇಡ ಅನ್ನೋದು ವ್ಯತ್ಯಾಸ ಅಷ್ಟು ಗೊತ್ತಾಗಲ್ಲ ಅಂತ ಹೇಳ್ತಾರಲ್ಲ, ಆ ಥರ. ಸುಮ್ಮನೆ ನೋಡ್ಕೊಂಡು ಆಟ ಆಡ್ಕೊಂಡು ಕೂತಿದ್ಲು, ನೋಡ್ತಾಯಿದ್ದೆ. ಆಮೇಲೆ ಅವಳೇನಾದರೂ ಹಾಕ್ಕೊಂಬಿಟ್ರೆ ತೆಗೆದ್ಬಿಟ್ಟು ಹಾಕ್ಕೊಳಕ್ಕೆ ಹೋಗ್ತಿರ್ತಾಳಲ್ಲ, ಆವಾಗ ಕಿತ್ತಿಟ್ಬಿಡ್ತೀನಿ, ಆ ಥರ ಮಾಡ್ತೀನಿ. ನನಗೆ ಈ ವಿಡಿಯೋ ನೋಡ್ತಾಯಿದ್ರೆ ಎಷ್ಟೋ ಕೂಲಾಗಿ ಕೂತ್ಕೊಂಡು ತಿಂಡಿ ತಿಂತಾಯಿದ್ದೀನಲ್ವ ಅಂತ ಅನ್ನಿಸ್ತಾ ಇದೆ. ಏಕೆಂದರೆ ಮುಂಚೆ ಎಲ್ಲ ಫೀಡಿಂಗ್ ಮಾಡಿಸುವಾಗ ನೋಡಿ ನಾನು ಮುಂದೆ ಹೇಳಿದ್ದೀನಿ, ಅವಳು ಕೂಡ ಹೊಟ್ಟೆ ತುಂಬಿದ್ರೂ ಹಾಲು ಕುಡಿಬೇಕು ಅಂತ ಬರೋವಳು. ಏನೂ ಮಾಡೋಕ್ಕಾಗ್ತಿಲ್ಲ, ಹಾಲು ಕುಡಿಸ್ಬೇಕಾಗಿತ್ತು. ಜೊತೆಗೆ ನನಗೂ ಹೊಟ್ಟೆ ಹಶ್ವಾಗಿರ್ತಿತ್ತಲ್ಲ, ತಿಂಡಿನೂ ಜೊತೆಲೇ ತಿನ್ನಬೇಕಾಗಿತ್ತು. ಹಿಂಸೆ ಆಗ್ತಿತ್ತು ನನಗೂ. ಫ್ರೆಂಡ್ಸ್, ನಾನಿದು ಆ್ಯಕ್ಚುಲಿ ಮುಂಚೆನೇ ವಿಡಿಯೋ ಮಾಡಿ ಇಟ್ಕೊತಾ ಇದ್ದೀನಿ, ವ್ಲಾಗಲ್ಲಿ ಮಧ್ಯದಲ್ಲಿ ಆ್ಯಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ನನ್ನ ಮಗಳು ಟೈಮ್ ಕೊಡೋದಿಲ್ಲ, ಸೌಂಡ್ ಮಾಡ್ತಿರ್ತಾರೆ, ಇಲ್ಲ ಎತ್ಕೋ ಏನಾದರೂ ಒಂದು ಇರುತ್ತೆ. ಈ ಥರ ಸ್ಟ್ಯಾಂಡಿಂಗ್ ವಿಡಿಯೋ ಎಲ್ಲ ಮಾಡೋದಕ್ಕೆ ಸ್ವಲ್ಪ ಕಷ್ಟ. ವ್ಲಾಗ್ ಆದರೆ ಒಂದು ಕಡೆ ಇಟ್ಬಿಟ್ಟು ವಿಡಿಯೋ ಶೂಟ್ ಮಾಡಿ ಆಮೇಲೆ ವಾಯ್ಸ್ ಓವರ್ ಕೊಡ್ಬೋದು ಅವಳು ಮಲಗಿದಾಗ, ಹೇಗಾದರೂ ಮಾಡಿಕೊಂಡು. ಅದಕ್ಕೇ ಈ ಥರ ಶೂಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಹೊರಗಡೆ ಹೋಗಿದ್ದಾಳೆ ಅಮ್ಮನ ಜೊತೆ, ಮನೇಲೂ ಯಾರು ಇಲ್ಲ ಸದ್ಯಕ್ಕೆಲ್ಲ ಹೊರಗಡೆ ಇದ್ದಾರೆ, ಅಪ್ಪ ಬ್ಯುಸಿ ಇದ್ದಾರೆ ಹಿಂದೆ. ಅದಕ್ಕೇ ನನಗೆ ಏನಂದರೆ ಈ ಥರ ಎಲ್ಲ ವಿಡಿಯೋ ಮಾಡಬೇಕಾದ್ರೆ ಡಿಸ್ಟರ್ಬೆನ್ಸ್ ಇರಬಾರ್ದು, ಯಾರೂ ಇರಬಾರ್ದು. ಆ ಥರ ಆದರೆ ನನಗೆ ಸ್ವಲ್ಪ ಮಾತಾಡೋದಕ್ಕೂ ಫ್ರೀ ಅಂತ ಅನಿಸುತ್ತೆ, ಕಂಫರ್ಟಬಲ್ ಅನಿಸುತ್ತೆ. ಅದಕ್ಕೇ ನನಗೆ ಬ್ರೆಸ್ಟ್ ಫೀಡಿಂಗ್ ಜರ್ನಿ ಬಗ್ಗೆ, ಅಂದರೆ ಇವಾಗ ಎಂಡ್ ಮಾಡಿದೆ ಅಲ್ವಾ ನಾನು, ಕೇಳ್ತಿದ್ರಿ ಕ್ವೆಶನ್ಸ್ ಎಲ್ಲ ಲಾಸ್ಟ್ ಬ್ಲಾಗಲ್ಲಿ ಕೇಳಿದೆ, ಅದ್ರ ಲಾಸ್ಟ್ ಬ್ಲಾಗಲ್ಲೂ ಕೇಳಿದೆ, ಕಮೆಂಟ್ಸ್ ಇದ್ದರೆ ಹಾಕಿ ಅಂತ ಹೇಳ್ಬಿಟ್ಟು. ಅದು ಕಮೆಂಟ್ಸ್ ಎಲ್ಲ ಬಂದಿದೆ. ಅದಕ್ಕೆ ಏನು ಸಂಬಂಧಪಟ್ಟಿದೆ ಅದ್ರ ಬಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಮುಗಿಸೋಣ ಅಂತ ಒಂದು 5 ಮಿನಿಟ್ಸಲ್ಲಿ ವ್ಲಾಗ್ ಮಧ್ಯದಲ್ಲಿ ಆ್ಯಡ್ ಮಾಡೋಣ ಇದನ್ನು ಅಂತ. ಫಸ್ಟ್ ಬಂದು ಪಾಪುಗೆ ಇವಾಗ 1 ಇಯರ್ 2 ಮಂತ್ಸ್ ಕಂಪ್ಲೀಟ್ ಆಗಿ 3 ಮಂತ್ಸ್ ರನ್ನಿಂಗ್. ಇವಾಗ ಇನ್ನೇನು ಸೆಕೆಂಡ್ ಬಂದರೆ ನೆಕ್ಸ್ಟ್ ಮಂತು ಅವಳಿಗೆ 3 ಮಂತ್ಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಬಟ್ ನಾನು ಅವಳಿಗೆ ಫೀಡಿಂಗ್ ಸ್ಟಾಪ್ ಮಾಡಿದ್ದು ಬಂದು 1 ಇಯರ್ 2 ಮಂತ್ಸಿಗೆ. ಇನ್ನು 1 ದಿನನೋ 2 ದಿನನೋ ಹೋಯ್ತು. ಅಂದರೆ ಈ ಯುಗಾದಿ ಹಬ್ಬ ಹೋಯ್ತಲ್ಲ, ಟ್ರಿಪ್ಪಿಂದ ಬಂದ್ವಿ ಮಂಡೇ, ಟ್ಯೂಸ್ಡೇ ನಾವು, ಸಂಡೇ ಯುಗಾದಿ ಹಬ್ಬ ಅಲ್ವಾ, ಟ್ಯೂಸ್ಡೇಯಿಂದ ಬಿಡಿಸೋದಕ್ಕೆ ಶುರು ಮಾಡಿದ್ದು ನಾನು. ಮತ್ತು ನನಗೆ ಮುಂಚೆಯಿಂದನೇ ಇತ್ತು ಮನಸ್ಸಲ್ಲಿ, ಏಕೆಂದರೆ ಡಾಕ್ಟರ್ ಕೂಡ ಹೇಳಿದರು 1 ಇಯರ್ ಸಾಕು ಅಂತ ಹೇಳ್ಬಿಟ್ಟು. ನನಗೆ ಡೆಲಿವರಿ ಮಾಡಿದಲ್ವ, ನಾನು ತೋರಿಸ್ಕೊಂಡಿದ್ದಲ್ವ, ಪ್ರೆಗ್ನೆನ್ಸಿ ಡೆಲಿವರಿ ಅದೆಲ್ಲ ತೋರಿಸ್ಕೊಂಡಿದ್ದೆ ಸಂತತಿನಲ್ಲಿ, ಮಂಡ್ಯ. ಡಾಕ್ಟರ್ ಚಂದ್ರಪ್ರಭಾ ಸುದರ್ಶನ್ ಅವ್ರು ನಂಗೆ ಸಜೆಸ್ಟ್ ಮಾಡಿದ್ದು 1 ಇಯರ್ ಫೀಡ್ ಮಾಡಿ ಸಾಕು, ಅದಾದಮೇಲೆ ಏನು ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ನಾನು ಸ್ಟಾಪ್ ಮಾಡಬೇಕು ಅಂತ ಥಾಟ್ ಬಂತು. ಅದು ಕೂಡ ಏನಕ್ಕೆ ಅಂತ ಹೇಳ್ತೀನಿ. ಮೊದಲು ಬಂದು ನನಗೆ ಒಂದು ದಿನ ಫಸ್ಟ್ ಡೇ ತಿಂಡಿ ತಿಂದಾದಮೇಲೆ ತುಂಬ ಅಂದರೆ ತುಂಬ ಸುಸ್ತಾಯಿತು. ಸರಿ ಏನೋ ನಾರ್ಮಲಾಗಿ ಏನಕ್ಕೋ ಆಗಿರುತ್ತೆ ಅಂದ್ಬಿಟ್ಟು ನಾನು ಸುಮ್ಮನೆ. ಹೆಂಗೆ ಅಂದರೆ ನನಗೆ ಮನೆಯಲ್ಲಿ ನಾನು ಪಾಪು ಇಬ್ಬರೇ ಇದ್ದೀವಿ, ನನ್ನ ಹಸ್ಬೆಂಡ್ ಕೂಡ ಇರಲಿಲ್ಲ. ತುಂಬ ಅಂದರೆ ತುಂಬ ಸುಸ್ತಾಗೋಯಿತು. ಒಂದಷ್ಟೊತ್ತು ರೆಸ್ಟ್ ಮಾಡಿ ಆಮೇಲೆ ಎದ್ದು ಸ್ವಲ್ಪ ತಿಂದು, ಅದು ತಿಂಡಿ ತಿಂದ ತಕ್ಷಣ ಆ ಥರ ಆಯಿತು. ಅವತ್ತೊಂದು ದಿನ ನೆಗ್ಲೆಕ್ಟ್ ಮಾಡಿದೆ, ಸುಮ್ಮನೆ ಅದೇ ಹಾಸ್ಪಿಟಲೆಲ್ಲ ಏನು ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಅದಾದಮೇಲೆ ಇನ್ನೊಂದು ದಿನ ಬೆಳಗ್ಗೆ ಎದ್ದಿದ ತಕ್ಷಣ, ಯಾವಾಗಲೂ ಕೂಡ ನಾನು ಒಬ್ಬಳೇ ಇದ್ದೀನಿ, ಆ ಥರ ಆಯಿತು. ಸರಿ ಯಾಕೋ ನೆಗ್ಲೆಕ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ನಾನು ನಮ್ಮ ಡಾಕ್ಟ್ರ್ ಹತ್ರ ಹೋದೆ, ಸಂತತಿ ಹಾಸ್ಪಿಟಲ್ಗೆ ಹೋದೆ. ಅವರಿಗೆ ಹೇಳಿದೆ ಈ ಥರ ಆಗ್ತಿದೆ ಅಂತ ಹೇಳ್ಬಿಟ್ಟು. ಅವರಂದರು ಫಸ್ಟು ಶುಗರ್ ಟೆಸ್ಟ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು. ನಾನು ಬಂದು
ಟೆಸ್ಟ್ಸ್ ಎಲ್ಲ ಮನೇಲಿ ಮಾಡಿ ಅವ್ರಿಗೆ ಅಪ್ಡೇಟ್ ಕೊಟ್ಟೆ. ಬಟ್ ಅವಾಗ ಹೋದಾಗ ಅವ್ರು ಹೇಳಿದ್ದು, ನೀವು ಬ್ರೆಸ್ಟ್ ಫೀಡಿಂಗ್ ಸ್ಟಾಪ್ ಮಾಡಿ ಇನ್ನೇನು 1 ಇಯರ್ 2 ಮಂತ್ಸ್ ನಡೀತಾ ಇದೆ ಅಲ್ವಾ, 1 ಇಯರ್ 1 ಮಂತ್ ನಡೀತಾ ಇತ್ತು ನಾನು ಹೋದಾಗ, ಮಾಡಿ ಅಂತ ಹೇಳಿದ್ರು. ಸರಿ ನಾವು ಟ್ರಿಪ್ ಎಲ್ಲ ಹೋಗಿ ಬಂದುಬಿಡೋಣ, ಆಮೇಲೆ ಸ್ಟಾಪ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ. ಯಾಕೆಂದರೆ ನಾನು ಡ್ರೈನ್ ಔಟ್ ಆಗ್ತಿದೆ. ಈಗ ನೈಟ್ ಪೂರ್ತಿ ಫೀಡಿಂಗ್ ತೊಗೊಳ್ಳೋದು, ಅರ್ಲಿ ಮಾರ್ನಿಂಗ್ ಜಾಸ್ತಿ ಫೀಡಿಂಗ್ ತೊಗೊಳ್ಳೋದು, ಈ ಥರ ಮಾಡ್ತಿದ್ಲು. ಊಟನೂ ಅಷ್ಟು ಮಾಡ್ತಿಲ್ಲ. ಡಾಕ್ಟರ್ ಕೂಡ ಅವಳನ್ನ ನೋಡಿಬಿಟ್ಟು ಸ್ಟಾಪ್ ಮಾಡಿ, ಊಟನೂ ಮಾಡ್ತಾಳೆ. ಆನ್ ಆ್ಯಂಡ್ ಆಫ್ ಇರ್ತಿತ್ತು ಅವಳದು ಊಟದ್ದು ಎಲ್ಲ ರೊಟೀನ್ ಏನಿದೆ ಅದು. ಒಂದು ದಿನ ತಿಂದರೆ 2 ದಿನ ತಿಂದರೆ 3ನೇ ದಿನಕ್ಕೆ ತಿಂತಿರಲಿಲ್ಲ, ಈ ಥರ ಎಲ್ಲ ವೆಯ್ಟ್ ಗೇನು ಕಾನ್ಸ್ಟೆಂಟ್ ಆಗಿತ್ತು. ಅದಕ್ಕೇ ಬೇಡ ಸ್ಟಾಪ್ ಮಾಡಿ ಅಂತ ಹೇಳಿದ್ರಲ್ಲ, ಸರಿ ನಾನು ಓಕೆ ಡಾಕ್ಟರ್ ಸಜೆಷನ್ ಮೇಲೆ ಸ್ಟಾಪ್ ಮಾಡಿದೆ. ಅದೇ ರೀಸನ್ ಆ್ಯಕ್ಚುಲಿ ಸ್ಟಾಪ್ ಮಾಡೋದಕ್ಕೆ. ಇನ್ನೊಂದು ಏನಂದರೆ ತುಂಬ ಸ್ವಲ್ಪ ಕಷ್ಟ ಆಗ್ತಿತ್ತು, ಅದು ಎಲ್ರಿಗೂ ಆಗ್ತಿರುತ್ತೆ. ಬಟ್ ನಾನು ಈ ಒಂದು ಸಮಸ್ಯೆಗೆ ನಾನು ಸ್ಟಾಪ್ ಮಾಡಿದ್ದು. ಏನಂದರೆ ಊಟ ಮಾಡುವಾಗ ಎಲ್ಲ ಫೀಡ್ ಕೇಳ್ತಿದ್ಲು. ನಾನು ಊಟ ಮಾಡುವಾಗ ಸ್ವಲ್ಪ ಹಿಂಸೆ ಆಗ್ತಿತ್ತು. ಫೀಡ್ ಮಾಡಿಕೊಂಡು ನಾನು ಊಟ ಮಾಡೋದು ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೇ ಮತ್ತು ಇವಳು ಸ್ವಲ್ಪ ಹೈಪರ್ ಆ್ಯಕ್ಟಿವ್ ಇದ್ದಾಳೆ, ನೀವು ಅಬ್ಸರ್ವ್ ಮಾಡ್ದಂಗೆ. ನನಗೆ ಅವಳನ್ನ ಹಿಡಿದು ಅರ್ಧ ಎನರ್ಜಿ ಹೋಗ್ಬಿಡುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮ್ಮನೆ ಹೇಳ್ತಿಲ್ಲ, ನನಗೇನು ಎಕ್ಸ್ಪೀರಿಯನ್ಸ್ ಆಗಿದೆ ಏನಿದೆ ಅದನ್ನೇ ಹೇಳ್ತಾ ಇದ್ದೀನಿ. ನನಗೆ ತುಂಬ ಜನನೂ ಕೇಳಿದ್ದಾರೆ, ಹೆಂಗೆ ಹ್ಯಾಂಡಲ್ ಮಾಡ್ತೀಯ, ಮನೆ ಕೆಲಸ ಎಲ್ಲ ಹೆಂಗೆ ಮಾಡ್ಕೋತೀಯ ಅವಳನ್ನ ಇಟ್ಕೊಂಡು ಅಂತ ಹೇಳ್ಬಿಟ್ಟು. ಅದು ಒಂದು ಪ್ಲಸ್ ಪಾಯಿಂಟ್ ಆ್ಯಕ್ಚುಲಿ, ಮಗು ಅಷ್ಟು ಆ್ಯಕ್ಟಿವ್ ಇರೋದು ತುಂಬ ಒಳ್ಳೆಯದು. ಬಟ್ ಆ ಎನರ್ಜಿ ನಮಗೆ ಬೇಕಲ್ವ, ಅದಕ್ಕೇ ನಾನು ಅದು ಅಲ್ಲದೆ ನನಗೂ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೆ ಅಷ್ಟೇ. ಸೊ ಇದಿಷ್ಟು ರೀಸನ್ ಆಯಿತಾ, ಏನಕ್ಕೆ ಸ್ಟಾಪ್ ಮಾಡಿದೆ ಅಂತ ಹೇಳ್ಬಿಟ್ಟು. ಬೇಗ ಅಂತ ಅನ್ಸಿದ್ರು ನಾನು ಅಂದ್ಕೊಂಡಿದ್ದೀನಿ ಇನ್ನೊಂದು 4 ಮಂತ್ಸ್ ಫೀಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಕಷ್ಟ ಆದರೂ ಪರವಾಗಿಲ್ಲ ಅಂತ. ಬಟ್ ನನ್ನ ಹಸ್ಬೆಂಡ್ ಕೂಡ ಮತ್ತು ಡಾಕ್ಟರ್ ಕೂಡ ಹೇಳಿದ್ರು, ನನ್ನ ಪರಿಸ್ಥಿತಿ ನೋಡಿಬಿಟ್ಟು ಬೇಡ ಅಂದ್ಬಿಟ್ಟು ಸುಮ್ಮನಾಗಿದ್ದು ನಾವು. ಅಂದರೆ 1.5 ಇಯರ್ದು ವ್ಯಾಕ್ಸಿನೇಷನ್ ಇರುತ್ತಲ್ಲ, ಅದನ್ನು ಕೊಡಿಸ್ಬಿಟ್ಟು ಆಮೇಲೆ ಸ್ಟಾಪ್ ಮಾಡೋಣ ಅಂತ. ಆಮೇಲೆ ಒಂದು 4 ತಿಂಗಳು ಅರ್ಲಿ ಆಯಿತು, ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನಾದ್ವಿ. ಹೇಗೆ ಬಿಡಿಸ್ದೆ ಅಂತಂದರೆ, ನಾನು ಪಾಪುನ ಎಲ್ಲಿಗೂ ಕಳಿಸಿಲ್ಲ, ನನ್ನ ಹತ್ರನೇ ಇಟ್ಕೊಂಡು ಬಿಡಿಸಿದ್ದು. ಟ್ರಿಪ್ಪಿಂದ ಬಂದ್ವಿ, ಅಜ್ಜಿ ಇದ್ದರು ನಮ್ಮ ಮನೆಯಲ್ಲಿ, ಜೊತೆಗೆ ಬಂದಿದ್ದಲ್ಲ ಟ್ರಿಪ್ಪಿಗೆ ಅಜ್ಜಿ ಇದ್ದರು. ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು, ಅಂದರೆ ಕೆಲಸಗಳಲ್ಲೆಲ್ಲ ಹೆಲ್ಪ್ ಮಾಡಿದ್ರು. ಯಾಕೆಂದರೆ ನನಗೆ ಅಫ್ಕೋರ್ಸ್ ಪೇಯ್ನ್ ಬಂದೇ ಬರುತ್ತೆ ಅಲ್ವ ಸ್ಟಾಪ್ ಮಾಡಿದಾಗ. ಅದಕ್ಕೇ ಅಜ್ಜಿಗೂ ಗೊತ್ತಾಯಿತು ನಾನು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಹೊರಟಿದ್ದವರು ಉಳ್ಕೊಂಡ್ರು. ಸ್ಟಾರ್ಟಿಂಗು ಮಾರ್ನಿಂಗ್ವರೆಗೂ, ಟ್ಯೂಸ್ಡೇ ಮಾರ್ನಿಂಗ್ವರೆಗೂ ಫೀಡಿಂಗ್ ತೊಗೊಂಡ್ಲು, ಅರ್ಲಿ ಮಾರ್ನಿಂಗ್ವರೆಗೂ. ಅದಾದಮೇಲೆ ಅವಳಿಗೆ ನಾನು ಏನಂದರೆ ನಮ್ಮದು ವಿಕ್ಸ್ ಬರುತ್ತಲ್ಲ, ನಮ್ಮಮ್ಮ ಅದೇ ಅಪ್ಲೈ ಮಾಡಿ ಅದೇ ಟ್ರಿಕ್ ಯೂಸ್ ಮಾಡಿ ನಮಗೆಲ್ಲ ಬಿಡಿಸಿದ್ದು ಥೈರೋಡಿಕ್ಸ್ ಅದೆಲ್ಲನೂ. ಬಟ್ ನಾನು ಇವಳದೇ ಬೇಬಿ ರಬ್ ಇರುತ್ತಲ್ಲ ಅದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು, ಇಲ್ಲಾಂದರೆ ನಮ್ಮದು ಇರುತ್ತಲ್ಲ ಅದನ್ನು ಫಸ್ಟ್ ಟ್ರೈ ಮಾಡಿದ್ದು ನಮ್ಮದು, ಅಂದರೆ ಅಡಲ್ಟ್ಸ್ದು ವಿಕ್ಸ್ ವೆಪರ್ ರಬ್ ಬರುತ್ತಲ್ಲ ಅದು ಅಪ್ಲೈ ಮಾಡಿ ಅವಳು ಜಸ್ಟ್ ಒಂದು ಸರಿ ಟೇಸ್ಟ್ ಮಾಡಿದ್ಲು. ಅದಾದಮೇಲೆ ಸ್ವಲ್ಪನೇ ಅವಳಿಗೆ ಸ್ಮೆಲ್ ಎಲ್ಲ ಬಂತಲ್ಲ, ನಾನು ಕಕ್ಕವ್ಯ ವಾಸನೆ ಆಗಿಬಿಟ್ಟಿದೆ, ಸರಿ ಇಲ್ಲ ಕುಡಿಬಾರ್ದು ಏನಾದರೂ ಈ ಥರ ಹೇಳಿದೆ. ಅದಕ್ಕೆ ಅವಳು ಅರ್ಥ ಮಾಡ್ಕೊಂಡ್ಲು. ಆ್ಯಕ್ಚುಲಿ ನಂಗೆ ತುಂಬ ಖುಷಿ ಅದರಲ್ಲಿ, ಅರ್ಥ ಮಾಡಿಕೊಂಡು ಕಕ್ಕವ್ಯ ವಾಸನೆ ಅಂದ್ಬಿಟ್ಟು ಬಿಟ್ಲು. ಬಟ್ ಅಳೋಳು ಆಗ ನಾನು ಮಾಮೂಲಿ ಹಾಲು ರೂಢಿ ಮಾಡಿದ್ದೆಲ್ಲ, ಪ್ಯಾಕೆಟ್ ಹಾಲು ಕೊಡೋದಕ್ಕೆ ಅದನ್ನು ಸ್ವಲ್ಪ ಕೊಡ್ತಿದ್ದೆ. ಮತ್ತು ಬೇರೆ ಏನಾದರೂ ದ್ರಾಕ್ಷಿ ಸ್ನ್ಯಾಕ್ಸಿಗೆ ಫ್ರೂಟ್ಸು, ಬನಾನಾ ಮತ್ತು ಸರಿ ಊಟ ಅವಳಿಗೆ ಮಾಮೂಲಿ ಕೊಡ್ತಿದ್ನಲ್ಲ ಆ ಥರದ್ದೆಲ್ಲ ಕೊಡ್ತಿದ್ದೆ. ಹೊಟ್ಟೆ ಹಶ್ವಾಗ್ತಿಲ್ಲ. ಆದರೆ ಅದೊಂದು ಇರುತ್ತಲ್ಲ ಮೈಂಡಲ್ಲಿ ಆ ಕನೆಕ್ಷನ್, ಅವತ್ತಿಂದ ಹುಡ್ದಾಗಿಂದ ಇರುತ್ತಲ್ವ ಬ್ರೆಸ್ಟ್ ಫೀಡಿಂಗ್ ಕನೆಕ್ಷನು, ಆ ಥರ ಅವಳಿಗೆ ಬೇಕು ಅಂತ ಅನಿಸ್ತಾ ಇತ್ತು. ಎಲ್ಲೂ ಕರ್ಕೊಂಡು ಹೋಗ್ತಿರ್ಲಿಲ್ಲ ನಾವು, ಹೊರಗಡೆ ಮನೆಯಲ್ಲೇ ಇದ್ವಿ. ಯಾಕೆಂದರೆ ನಮ್ಮ ಮನೆಯವರು ಅವಾಗ ಡ್ಯೂಟಿಗೆ ಹೋಗ್ತಿದ್ರಲ್ಲ, ಅಟ್ಲೀಸ್ಟ್ ಅವರು ಲೀವಲ್ಲಿ ಇದ್ದಿದ್ರೆ ಅಥವಾ ಹಾಲಿಡೇಸ್ ಇದ್ದಿದ್ರೆ ಹೊರಗಡೆ ಕರ್ಕೊಂಡು ಹೋಗಿದ್ರೆ ಅಷ್ಟು ಗೊತ್ತಾಗ್ತಿರ್ಲಿಲ್ವೇನೋ. ಇಲ್ಲ ಅವಳು ಮನೇಲೇ ಇದ್ದಲ್ಲ ಗೊತ್ತಾಗ್ತಿತ್ತು. ನಾನು ಕೆಳಗಡೆ ಕರ್ಕೊಂಡು ಹೋಗೋದು, ಮಕ್ಕಳೆಲ್ಲ ಇದಾರಲ್ಲ ಅಲ್ಲಿ ಕರ್ಕೊಂಡು ಹೋಗೋದು, ಜೊತೆಗೆ ಕಾರೆಲ್ಲ ಓಡಿಸ್ತೀನಿ ಬಂದ್ಬಿಟ್ಟು ಅವ್ಳು ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡಿ ಈ ಥರ ಬೆಳಗ್ಗೆ ಟೈಮ್ ಹೆಂಗೋ ಆಯಿತು. ಅಳೋಳು ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿತ್ತು ನನಗೆ. ಫಸ್ಟ್ ಮಂಗಳವಾರ ನೈಟ್ವರೆಗೂ ಸಂಜೆವರೆಗೂ ಅಷ್ಟು ಗೊತ್ತಾಗಿಲ್ಲ, ಪೇಯ್ನ್ ಇರಲಿಲ್ಲ ನನಗೆ. ಅದಾದಮೇಲೆ ಪೇಯ್ನ್ ಶುರುವಾದಾಗ ನಂಗೆ ಸಖತ್ ಟಫ್ ಅನ್ನಿಸ್ತು. ಯಾಕೆಂದರೆ ಆ ಪೇಯ್ನಲ್ಲಿ ಅವಳನ್ನ ಹ್ಯಾಂಡಲ್ ಮಾಡಬೇಕು. ಆ ಟೈಮಲ್ಲಿ ನನ್ನ ಹಸ್ಬೆಂಡು ಡ್ಯೂಟಿನಲ್ಲಿ ಇರ್ತಿದ್ರು. ಸಂಜೆ ಟೈಮಲ್ಲಿ ಅಜ್ಜಿ ಇರ್ತಿದ್ರು. ಅಜ್ಜಿ ಸ್ವಲ್ಪ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ರೆ ಒಣಗಾಕೋದು, ತಗೊಂಬಂದು ಮಡ್ಚಿಡೋದು, ಪಾತ್ರೆ ತೊಳ್ಕೊಡೋದು, ಈ ಥರದ್ದೆಲ್ಲ ಮಾಡ್ತಿದ್ರು. ಬಟ್ ಬೇರೆ ಎಲ್ಲ ಕೆಲಸ, ಅಡುಗೆ ತಿಂಡಿ ಮತ್ತು ಕಸ ಗುಡಿಸಿ ನೆಲ ಒರೆಸಿ ಈ ಥರ ಎಲ್ಲ ಮಾಡೋದು, ಇವಳನ್ನ ಮ್ಯಾನೇಜ್ ಮಾಡೋದು ಎಲ್ಲನೂ ನಾನೇ ಮಾಡ್ಕೊತಾ ಇದ್ದೆ. ಯಾಕೆ ಹೇಳ್ತಿದ್ದೀನಿ ಅಂದರೆ ಇದೆಲ್ಲ ಡೀಟೇಲಾಗಿ ಕೇಳ್ತೀರ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಾಡ್ಕೋಬೋದು, ಮಾಡೋಕ್ಕೆ ಆಗಲ್ಲ ಅಂತೇನಿಲ್ಲ. ಏನಂದರೆ ತುಂಬ ಸೆನ್ಸಿಟಿವ್ ಇರುತ್ತೆ. ಫೀಡಿಂಗ್ ಸ್ಟಾಪ್ ಮಾಡಿದಾಗ ಆ ಪ್ಲೇಸ್ ಮುಟ್ಟಿದ್ರೂ ಒಂಥರ ಪೇಯ್ನ್ ಅನಿಸುತ್ತೆ, ಆ ಥರ ಎಲ್ಲ ಆಗ್ತಿತ್ತು ನನಗೂ. ನನಗೆ ಡಾಕ್ಟರ್ ಹತ್ರ ಹೋಗಿದ್ದೆ, ಸಜೆಷನ್ಸ್ ಎಲ್ಲ ತೊಗೊಂಡಿದ್ದೆ ಯಾವ ರೀತಿ ಸ್ಟಾಪ್ ಮಾಡಬೇಕಂತ. ಅವರು ಟ್ಯಾಬ್ಲೆಟ್ಸ್ ಕೂಡ, ಹಾರ್ಮೋನಲ್ ಟ್ಯಾಬ್ಲೆಟ್ಸ್, ಅಂದರೆ ಬ್ರೆಸ್ಟ್ ಮಿಲ್ಕ್ ಕ್ರಮೇಣವಾಗಿ ಕಡಿಮೆ ಆಗೋದಕ್ಕೆ ಕೂಡ ಸಜೆಸ್ಟ್ ಮಾಡಿದರು. ಬಟ್ ನಾನು ಅದನ್ನೇನು ತೊಗೊಳಕ್ಕೆ ಹೋಗಿಲ್ಲ. ಬ್ರೆಸ್ಟ್ ಬೈಂಡಿಂಗ್ ಅಂತ ಹೇಳ್ಕೊಟ್ಟಿದ್ರು, ಅಂದರೆ ಕಾಟನ್ದು ಒಂದು ದುಪ್ಪಟ್ಟ ಏನಾದರೂ ತೊಗೊಂಡು ಟೈಟಾಗಿ ಬೈಂಡ್ ಮಾಡಿ ರಿಮೂವ್ ಮಾಡೋಕ್ಕೆ ಹೋಗಬಾರ್ದು 2 ಡೇಸ್ವರೆಗೂ. ಜಸ್ಟ್ ನೀವು ಸ್ನಾನ ಮಾಡುವಾಗ ಮಾತ್ರ ರಿಮೂವ್ ಮಾಡಿ ಅಂತೆಲ್ಲ ಹೇಳ್ಕೊಟ್ಟಿದ್ರು. ಅದೇ ಥರನೇ ನಾನು ಫಾಲೋ ಮಾಡಿದ್ದು.
ಅದು ನಂಗೆ ತುಂಬ ಹೆಲ್ಪ್ ಆಯಿತು. ಆಮೇಲೆ ಸ್ವಲ್ಪ ನಾವೇನು ವೇರ್ ಮಾಡ್ತೀವಿ ಅಂಡರ್ ಗಾರ್ಮೆಂಟ್ಸ್ ಏನಿರುತ್ತೆ ಅದು ಸ್ವಲ್ಪ ಟೈಟಾಗಿರೋದನ್ನ 2 ಡೇಸ್ ಆದಮೇಲೆ ವೇರ್ ಮಾಡಿದ್ರೆ ಓಕೆ ನಿಮಗೆ ಮ್ಯಾನೇಜ್ ಮಾಡ್ಬೋದು. ಆ ಥರನೇ ನಾನು ಮ್ಯಾನೇಜ್ ಮಾಡಿದ್ದು. ನಾನು ಯೂಸ್ ಮಾಡಿದ ಟ್ರಿಕ್ಕು ಕೂಡ ನಿಮ್ಗೆ ಹೇಳಿದ್ದೀನಿ. ಅದರಲ್ಲಿ ಇವಳು ಅಂಡರ್ಸ್ಟ್ಯಾಂಡಿಂಗ್ ಇರಲಿಲ್ಲ, ನಂಗೆ ಹೆಲ್ಪ್ ಆಯಿತು. ನೈಟ್ ಟೈಮ್ ಹೆಂಗಾಯ್ತಂದರೆ ಅವತ್ತಿನ ದಿನ ಮಂಗಳವಾರ ನೈಟು ಚೆನ್ನಾಗಿ ಊಟ ಎಲ್ಲ ಮಾಡಿಸಿ ಹೊಟ್ಟೆ ತುಂಬ ನೀರೆಲ್ಲ ಕುಡಿಸಿದ್ದಕ್ಕೆ ಮಲ್ಕೊಂಬಿಟ್ಲು. ಮಾಮೂಲಿ ಫೀಡಿಂಗ್ ಪಿಲ್ಲೋ ಮೇಲೆ ಕಾಲ ಮೇಲೆ ಹಾಕೊಂಡು ಮಲಗಿಸ್ತೀನಲ್ಲ ಆ ಥರ ಮಲ್ಕೊಂಬಿಟ್ಲು. ಅದಾದಮೇಲೆ 1 ಗಂಟೆ ಕರೆಕ್ಟಾಗಿ ಎದ್ಲು ಅಳೋದಕ್ಕೆ ಶುರು ಮಾಡಿದ್ಲು. ನೀರು ಸಿಪ್ಪರಲ್ಲೆಲ್ಲ ನೀರು ಇಟ್ಕೊಂಡಿದ್ದೆ. ನಾನು ಅಂದ್ಕೊಂಡಿದ್ದು ಹಾಲು ಕಾಯಿಸಿ ಕೊಡೋಣ, ಅವಳು ಓಕೆ ಕುಡಿದ್ರೆ ಪರವಾಗಿಲ್ಲ ಇಲ್ಲಾಂದರೆ ಬೇಡ, ಅದು ಪ್ರಾಕ್ಟೀಸ್ ಮಾಡಿಸೋದು ಬೇಡ ಅಂತ ಮಧ್ಯರಾತ್ರಿ ಕುಡಿಯೋದು. ಆಮೇಲೆ ನಮ್ಮ ಮನೆಯವ್ರು ಇದ್ದರು ಆ ಟೈಮಲ್ಲಿ. ಹಾಲು ಕಾಯಿಸ್ಕೊಬಂದು ಕೊಟ್ಟರು. ಅವಳು ಎದ್ದು ಅಳುವಾಗ ಕುಡಿಲಿಲ್ಲ. 2 ಸರಿ ಮಾಡಿಕೊಟ್ರು ಆ ಥರ ಮಧ್ಯದಲ್ಲಿ ಇದ್ಲಲ್ಲ. 1 ಗಂಟೆಲಿ ಎದ್ದಾಗ 1 ಗಂಟೆಯಿಂದ 4 ಗಂಟೆವರೆಗೂ ನೈಟು ಒಂದು 2 ಸರಿ ಎದ್ಲು. ಆಗ ಹಾಲು ಕಾಯಿಸ್ಕೊಬಂದು ಕೊಟ್ಟರು, ಕುಡಿಲಿಲ್ಲ. ನೀರು ಕುಡಿಸ್ಬಿಟ್ಟು ಮಲಗಿಸ್ದೆ. 10 ಗಂಟಲು ಒಣಗುತ್ತೆ ಅಂದ್ಬಿಟ್ಟು. ನಾವು ಏನಂದರೆ ಸ್ವಲ್ಪ ಏನಾದರೂ ಜೋರಾಗಿ ಹೇಳಿದ್ರೆ ಯಾರಿಗಾದ್ರು ಬೇರೆಯವ್ರಿಗೆ ಹೇಳ್ಬೇಕು, ಅವಳಿಗೆ ಹೇಳ್ಬಾರ್ದು. ಚೋಟು ನಿಂಗೆ ಏನು ಗೊತ್ತಾಗಲ್ವ, ಈ ಥರ ಮಾಡ್ತಿದ್ದೆ, ನಿಂಗೆ ಹೊಡಿತೀನಿ ಹಂಗೆ ಅಂತ ಮಾಮೂಲಿ ಗೊತ್ತಲ್ಲ ಮಕ್ಳನ್ನ ಸಮಾಧಾನ ಮಾಡೋದು. ಆ ಥರ ಮಾಡಿದಾಗ ಮಲ್ಕೊಂಡ್ಬಿಡ್ತಿದ್ಲು. ಆಮೇಲೆ ಕಕ್ಕ ವಾಸನೆ ಕಣಪ್ಪ ಆ ಥರ ಎಲ್ಲ ಇಲ್ಲ ಅಂದ್ಬಿಟ್ಟು ಆವಾಗಲೂ ಸ್ವಲ್ಪ ವಿಕ್ಸ್ ಅಪ್ಲೈ ಮಾಡಿ ನಾನು ಅವಳಿಗೆ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಸಿದಾಗ ಅವಳಿಗೆ ಅರ್ಥ ಆಯಿತು ಇದು ಓಕೆ ಬೇಡ ಅಂತ ಅಂದ್ಬಿಟ್ಟು ಹತ್ಕೊಂಡು ಸ್ವಲ್ಪ ಮಲ್ಕೊಂಡ್ಲು. ಜಾಸ್ತಿ ಅಳೋದು, ಹೊರಗಡೆ ಎಲ್ಲ ಕರ್ಕೊಂಡು ಬರಬೇಕು ಸಮಾಧಾನ ಮಾಡೋಕ್ಕೆ ಆ ಥರ ಎಲ್ಲ ಬೆಡ್ ಮೇಲೆ ಸಮಾಧಾನ ಮಾಡಿ ಮಲಗಿಸ್ದೆ. ಅಷ್ಟು ಇತ್ತು. ಆಮೇಲೆ ತಿರ್ಗಿ 4 ಗಂಟೆಯಿಂದ 6 ಗಂಟೆ 7 ಗಂಟೆವರೆಗೂ ಅವ್ಳು ಸ್ವಲ್ಪ ಜಾಸ್ತಿ ಫೀಡ್ ತೊಗೋತಿದ್ಲಲ್ಲ ಮುಂಚೆ ಆವಾಗ ಜಾಸ್ತಿ ಎದ್ಲು ಒದ್ದಾಡೋದು ಅಂತ ಹತ್ಕೊಂಡು. ಹಂಗೆ ನಾನು ಸಮಾಧಾನ ಮಾಡಿ 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 ಅಲ್ಲೇ ಮಲಗಿರೋ ಹತ್ರನೇ ಸಮಾಧಾನ ಮಾಡೋದು, ತೊಡೆ ಮೇಲೆ ಹಾಕ್ಕೊಂಡು ವೈಕ್ಲ ಮೇಲೆ ಹಾಕ್ಕೊಂಡು ಸಮಾಧಾನ ಮಾಡೋದು, ನೀರು ಕುಡಿಸೋದು ಈ ಥರ ಮಾಡ್ತಿದ್ದೆ. ಆಮೇಲೆ ಬೇಗನೆ ಎದ್ದು ಅವಳಿಗೆ ಹಾಲು ಕಾಯಿಸಿ ಕೊಡ್ತಿದ್ದೆ ಬೆಳಗ್ಗೆ ಎದ್ದಾಗ. ಈ ಥರ ಆಯಿತು ಫಸ್ಟ್ ಡೇ. ಸ್ವಲ್ಪ ಕಷ್ಟ ಆಯಿತು ನನಗೆ, ಪೇಯ್ನ್ ಎಲ್ಲ ಜಾಸ್ತಿ ಇತ್ತಲ್ಲ, ಕಷ್ಟ ಆಯಿತು 2 ಡೇಸ್. ಅದಾದಮೇಲೆ ನೆಕ್ಸ್ಟ್ ಡೇಗೂ ಹಾಗೇ ಸೇಮ್ ಇತ್ತು. ಹಿಂಗೆ ಮಧ್ಯರಾತ್ರಿ ಸ್ವಲ್ಪ ಎದೊಳೋದು. ಒಂದು 3 ದಿನದವರೆಗೂ ಹಾಗೆ ಇತ್ತು. 4th 5th ಡೇಗೆಲ್ಲ ಅವಳಿಗೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಟ್ಲು. ಓಕೆ ಈ ಥರ ಇಲ್ಲ ಅಂತ ಹೇಳ್ಬಿಟ್ಟು. ಮುಂಚೆ ಎಲ್ಲ ಹಾಲು ಪ್ಯಾಕೆಟ್ ಹಾಲು ಕುಡಿತಾನೆ ಇರಲಿಲ್ಲ ಜಾಸ್ತಿ, ಒಂದು 2-3 ಸ್ಪೂನ್ ಕುಡಿತಿದ್ಲು. ಇವಾಗ ಆರಾಮಾಗಿ ಜಾಸ್ತಿನೇ ಕುಡಿತಾಳೆ. ಅಂದರೆ ಅರ್ಧ ಲೋಟ ಸ್ಟಾರ್ಟ್ ಮಾಡಿದೆ, ಆಮೇಲೆ 1 ಲೋಟ ಚಿಕ್ಕ ಗ್ಲಾಸಲ್ಲಿ 1 ಲೋಟ ಇವಾಗ ಕುಡಿತಿದ್ದಾಳೆ. ಈ ಥರ ಇತ್ತು. ಆಮೇಲೆ ಮರ್ತೇ ಹೋದ್ಲು ಅವಳು. ಎಲ್ಲೂ ನಾವು ಕರ್ಕೊಂಡೋಗಿ ಬಿಡಲಿಲ್ಲ, ಅಮ್ಮನ ಮನೆಗಾಗಲಿ ಅಥವಾ ನಮ್ಮ ಅತ್ತೆ ಮನೆಗಾಗಲಿ ಎಲ್ಲೂ ಕರ್ಕೊಂಡೋಗಿ ಬಿಡಲಿಲ್ಲ. ನಮ್ಗೆ ಇಷ್ಟನೂ ಇರಲಿಲ್ಲ ಆ ಥರ ಎಲ್ಲ ಬಿಡಿಸೋದಕ್ಕೆ. ಯಾಕಂದರೆ ಫಸ್ಟ್ ಆಫ್ ಆಲ್ ಅವಳಿಗೆ ಹಾಲು ಕೊಡ್ತಿಲ್ಲ ಅಂದರೆ ಅದು ಬೇಜಾರಾಗುತ್ತಾ, ಅಮ್ಮ ಇಲ್ಲ ಅಂದರೆ ಇನ್ನೂ ಬೇಜಾರಾಗುತ್ತೆ. ಸುಮ್ಮನೆ ಕೊರಗ್ತಾಳೆ, ಈಗಾಗಲೇ ಅದಕ್ಕೂ ಕೊರಗಿರ್ತಾಳೆ ಮನಸ್ಸಲ್ಲಿ. ಎಷ್ಟೇ ಆದರೂ ಮಕ್ಳಿಗೆ ನೋವಾಗಿರುತ್ತಲ್ವ. ಅದಕ್ಕೆ ನಾನು ಎಲ್ಲೂ ನಮ್ಮ ಮನೆಯವ್ರಿಗೂ ಇಷ್ಟ ಇರಲಿಲ್ಲ ಬಿಡೋದಕ್ಕೆ. ಜೊತೆಲ್ಲ ಇಟ್ಕೊಂಡು ಈ ರೀತಿ ಅವಳಿಗೆ ನಾನು ಬ್ರೆಸ್ಟ್ ಫೀಡಿಂಗ್ನ ಸ್ಟಾಪ್ ಮಾಡಿದ್ದು. ಎಲ್ಲನೂ ಹೇಳಿದ್ದೀನಿ ಅಂತ ಅನ್ಕೋತೀನಿ. ಈ ಥರ ಇತ್ತು ಜರ್ನಿ. ಬಟ್ ಕಷ್ಟ ಆಯಿತು, ಸ್ವಲ್ಪ ಕಷ್ಟ ಆಯಿತು, ತುಂಬ ಎಲ್ಲ ತೀರಾ ಕಷ್ಟ ಆಯಿತು ಅಂತೆಲ್ಲ ಏನಿಲ್ಲ. ನನಗೆ ಪೇಯ್ನ್ ಇದ್ದಿದ್ದಾಗ ಸ್ವಲ್ಪ ಕಷ್ಟ ಅನಿಸಿದ್ದು, ಅದು ಬಿಟ್ಟರೆ ಬೇರೆ ಟೈಮಲ್ಲೆಲ್ಲ ಮ್ಯಾನೇಜ್ ಮಾಡಿದ್ವಿ. ಈಗಲೂ ಅವಳಿಗೇನಾದರೂ ಕೇಳಿದ್ರೆ ಅವಳು ಬೇಡ ಅಂತಾಳೆ, ವಾಸನೆ ಅಂತ ಮೂಗು ಮುಚ್ಕೊತಾಳೆ. ಮಾಮೂಲಿ ಹಸು ಹಾಲು ಪ್ಯಾಕೆಟ್ ಹಾಲು ಕೊಡ್ತೀವಲ್ಲ ಅದನ್ನು ಎಂಜಾಯ್ ಮಾಡ್ಕೊಂಡು ಕುಡಿತಾಳೆ ಅಷ್ಟೇ. ಸೊ ಇದಿಷ್ಟು ನನ್ನ ಬ್ರೆಸ್ಟ್ ಫೀಡಿಂಗ್ದು ಸ್ಟಾಪ್ ಮಾಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಎಲ್ಲನೂ ಹೇಳಿದ್ದೀನಿ ಅನ್ಕೋತೀನಿ. ಯಾವುದಾದ್ರೂ ಮಿಸ್ ಆಗಿದ್ರೆ ನೋಡೋಣ, ವ್ಲಾಗ್ ಮಧ್ಯನೂ ಆ್ಯಡ್ ಮಾಡ್ತೀನಿ. 5 ಮಿನಿಟ್ಸ್ ಮಾಡೋಣ ಅಂದ್ಕೊಂಡಿದ್ದು ವೀಡಿಯೋ ಆಲ್ಮೋಸ್ಟ್ 11 ಮಿನಿಟ್ಸ್ ಮೇಲೆ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕವರ್ ಮಾಡಬೇಕಲ್ಲ. ಅದಕ್ಕೇ ಇನ್ನು ಮಿಕ್ಕಿದ್ದು ವ್ಲಾಗ್ಸ್ ಇರುತ್ತೆ, ಅಂದರೆ ಈ ಕಂಟಿನ್ಯೂಷನ್ ಇರುತ್ತೆ ಸ್ಟಾರ್ಟಿಂಗು ಎಂಡಿಂಗು. ನೋಡಿ ಎಂಜಾಯ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನನ್ನ ಚಾನಲ್ನ. ಓಕೆನಾ. ಬಾಟಲ್ ಕೊಟ್ಟಿದ್ನಲ್ಲ, ಚಪಾತಿನೂ ಕೊಟ್ಟಿದ್ದೆ. ಚಪಾತಿ ಎಲ್ಲ ತೆಗೆದು ಅದರೊಳಗಡೆ ತುಂಬಿರೋದು ಅವಳು ಆಟ ಆಡೋದಕ್ಕೆ. ಆಮೇಲೆ ತಿನ್ನೋದಕ್ಕೆ ಕೊಟ್ಟಿದ್ದನ್ನ ಕೆಳಗಡೆ ಬಿಸಾಡೋದು, ತಿರ್ಗಾ ಎತ್ಕೊಂಡು ತಿನ್ನೋದು. ಇದಂತೂ ನಾವು ಎಷ್ಟು ಅವಾಯ್ಡ್ ಮಾಡಿದ್ರು ಮಕ್ಕಳು ಮಾಡೇ ಮಾಡ್ತಾರೆ. ನಾನು ಕೇಳ್ದಂಗೆ ಅದು ಕಾಮನ್ ಮಕ್ಕಳಿಗೆ, ಅದು ಏನು ಮಾಡೋಕ್ಕಾಗಲ್ಲ. ಇವಳು ಅದೇ ಥರನೇ ಬಿಸಾಡೋದು, ಕೆಳಗೆ ಬಿದ್ದಿರೋದನ್ನ ಎತ್ಕೊಂಡು ತಿನ್ನೋದಕ್ಕೆ ಹೋಗೋದು, ಈ ಥರ ಮಾಡ್ತಾಳೆ. ನಾನು ಏನು ಅಷ್ಟೊಂದು ರೆಸ್ಟ್ರಿಕ್ಷನ್ ಮಾಡಲ್ಲ. ಇದು ತಿಂತ್ಯಾ? ಅಪ್ಪ ಅಪ್ಪ. ಇವಾಗ ಈ ಹೊಸ್ಲು ಏನಿದೆ ಇದನ್ನು ಬೈಕ್ ಅಂತ ತಿಳ್ಕೊಂಬಿಟ್ಟಿದ್ದಾಳೆ. ಅದ್ರ ಮೇಲೆ ಕೂತ್ಕೊಂಡು ಬೈಕ್ ಓಡಿಸೋ ಥರ ಟ್ರು ಅಂತ ಸೌಂಡ್ ಮಾಡೋದು, ಈ ಥರ ಮಾಡ್ತಾಳೆ. ಅವಳು ಮಾತಾಡ್ತಾಳೆ, ಸಣ್ಣ ಪುಟ್ಟದೆಲ್ಲ ಮಾತಾಡ್ತಾಳೆ. ಅವಳು ಏನೇನು ಮಾತಾಡ್ತಾಳೆ ಅದನ್ನೆಲ್ಲನೂ ನಾನು ನೆಕ್ಸ್ಟ್ ವೀಡಿಯೋಸಲ್ಲಿ ಶೇರ್ ಮಾಡ್ಕೋತೀನಿ. ಮತ್ತು ಬೇರೆ ಎಲ್ಲ ಮೈಲ್ ಸ್ಟೋನ್ಸ್ದು ನಾನು ಹೇಳಿದ್ದೀನಿ ಆಲ್ರೆಡಿ, ಯಾವಾಗ ನಡೆದ್ಲು ಏನು ಆ ಥರ ಕ್ವೆಶನ್ಸ್ ಎಲ್ಲ ಕೇಳ್ತಿರ್ತಾರೆ. ವೆಯ್ಟ್ದು ನಾನು ಹೇಳಿದ್ದೀನಿ. ಇವಾಗ ಸದ್ಯಕ್ಕೆ ಅವಳು 8.75 ಹತ್ರ ಇದ್ದಾಳೆ. ಜ್ವರ ಗಿರ ಬಂದರೆ ಸ್ವಲ್ಪ ಹುಷಾರು ತಪ್ಪಿದ್ರೆ 8.5 ಆಗಿಬಿಡ್ತಾಳೆ. ಆಮೇಲೆ ಮತ್ತೆ ಗೈನ್ ಆಗ್ತಾಳೆ. 9ವರೆಗೂ
ರೀಚ್ ಆಗ್ತಾಳೆ, ಕಡಿಮೆ ಆಗ್ತಾಳೆ. ಊಟ ನೀಟಾಗಿ ಮಾಡಲ್ಲಲ್ವ ಮಕ್ಕಳು, ಹಾಗಾಗಿ ಇವಾಗ ಫೀಡಿಂಗ್ ಬೇರೆ ಸ್ಟಾಪ್ ಮಾಡಿಸಿದ್ನಲ್ಲ, ಸ್ವಲ್ಪ ಸಣ್ಣನೇ ಆದಳು ಅಂತ ಹೇಳ್ಬೋದು. ಫೀಡಿಂಗ್ ಸ್ಟಾಪ್ ಮಾಡಿರೋದ್ರಿಂದ ಅವಾಗವಾಗ ಅವಳಿಗೇನಾದರೂ ಕೊಡ್ತಿರ್ತೀನಿ. ಹಾಲೂ ಕೊಡ್ತೀನಿ, ಪ್ಯಾಕೆಟ್ ಹಾಲು ಕೊಡ್ತೀನಿ, ಮತ್ತು ಫ್ರೂಟ್ಸ್ ಎಲ್ಲ ಕೊಡ್ತೀನಿ. ಇವಾಗ ದಾಳಿಂಬೆ ಹಣ್ಣು ಕೊಟ್ಟಿದ್ದೀನಿ, ತಿಂತಾಳೆ ಅವಳೇ. ದಾಳಿಂಬೆ ಹಣ್ಣೆಲ್ಲ ತೊಗೊಂಡು ಹಾಗೆ ಬೆಡ್ ಮೇಲೆ ಆಟ ಆಡಿಸ್ಕೊಂಡು ನಾನು ಕೂಡ ಮಲಗಿದ್ದೆ, ಆಟ ಆಡ್ತಾ ಇದ್ವಿ. ಅದನ್ನೇ ಹೇಳು ಅಂತಿದ್ದೆ, ಹಣ್ಣು ಅಂತ ಹೇಳ್ತಾಳೆ, ಹೂವು ಅಂತ ಹೇಳ್ತಾಳೆ, ಇನ್ನೂ ಬೇರೆ ಎಲ್ಲ ವರ್ಡ್ಸ್ಗಳೆಲ್ಲ ಹೇಳ್ತಾಳೆ. ಮತ್ತು ಅದನ್ನೆಲ್ಲ ನೆಕ್ಸ್ಟ್ ಶೇರ್ ಮಾಡ್ಕೋತೀನಿ, ಓಕೆನಾ. ಮತ್ತು ಇನ್ನೂ ಒಂದೆರಡು ಕ್ವೆಶ್ಚನ್ ಏನಂತಂದರೆ ಹೇಳಿದ್ದೀನಿ, ಬಟ್ ಸ್ಟಿಲ್ ಈ ವಿಡಿಯೋದಲ್ಲೂ ಹೇಳ್ಬಿಡ್ತೀನಿ. ಹಲ್ಲು ಯಾವಾಗ ಬಂತು ಅಂತ. 1 ಇಯರ್ ಆದಮೇಲೆ ಅವಳಿಗೆ ಹಲ್ಲು ಬಂದಿದ್ದು, ಕೆಳಗಡೆ ಮೇಲ್ಗಡೆ ಎಲ್ಲ ಒಟ್ಟೊಟ್ಟಿಗೆ ಬಂತು, ಲೇಟಾಗಿ ಬಂದಿದ್ದರಿಂದ ಇವಾಗ ಸದ್ಯಕ್ಕೆ ಅವಳಿಗೆ ಮೇಲ್ಗಡೆ 2 ಚೆನ್ನಾಗಿ ಮಧ್ಯದಲ್ಲಿ ಬಾಚಿಯಲ್ಲಿ ಬರ್ತಿದೆ, ಆ ಕಡೆ ಈ ಕಡೆ 2 ಅಲ್ಲೂ ಸ್ವಲ್ಪ ಸ್ವಲ್ಪ ಬಂದಿದೆ, ಕೆಳಗಡೆ ಬಾಚಿಯಲ್ಲಿ 2 ಏನಿದೆ ಅದೂ ಬಂದಿದೆ. ಮತ್ತು ನಡೆದಿದ್ದು ಎಲ್ಲನೂ ಅವಳು 1 ಇಯರ್ ಆದಮೇಲೆ ನಡೆದ್ಲು. ಕೆಲವು ಮಕ್ಕಳು 1 ಇಯರ್ಗಿಂತ ಮುಂಚೆ ನಡೀತಾರೆ, ಕೆಲವು ಮಕ್ಕಳು 1 ಇಯರ್ ಆದಮೇಲೆ 2 to 3 ಮಂತ್ಸು 8 ಮಂತ್ಸ್ವರೆಗೂ ಟೈಮ್ ಇದೆ, ನಡೀತಾರೆ, ಏನು ತೊಂದರೆ ಇಲ್ಲ. ನಾನು ಹೇಳ್ದಾಗೆ ಕಂಪೇರ್ ಮಾಡೋಕ್ಕಂತೂ ಹೋಗಬೇಡಿ. ಕೆಲವೊಂದು ಸರಿ ಏನಾಗ್ಬಿಡುತ್ತೆ ಅಂದರೆ ಅಕ್ಕಪಕ್ಕ ನೇಬರ್ಸನ್ನೆಲ್ಲ ನೋಡಿ ಕೆಲವೊಬ್ಬರು ಇರ್ತಾರೆ, ಅದು ಕಂಪೇರ್ ಮಾಡೋದು, ಏನಾದರೂ ಒಂಥರ ಮಾತಾಡೋದು ಮಾಡಿದಾಗ ನಮಗೆ ಫೀಲ್ ಆಗಿಬಿಡುತ್ತೆ, ಅಯ್ಯೋ ನಮ್ಮ ಮಗು ಇನ್ನೂ ಮಾಡಿಲ್ವೇನೋ, ಅವ್ರ ಮಗು ಮಾಡಿಬಿಡ್ತೇನೋ ಅಂತ. ಆ ಥರ ಎಲ್ಲ ತಲೆಗೆ ಹಾಕ್ಕೊಳಕ್ಕೆ ಹೋಗಬೇಡಿ. ಅಂಥವರಿಂದ ಸ್ವಲ್ಪ ದೂರ ಇರೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಮದರ್ಹುಡ್ನ ಎಂಜಾಯ್ ಮಾಡಿ. ಮಗುಗೆ ಯಾರು ಟ್ರೋಫಿ ಕೊಡಲ್ಲ, ಒಂದು ರೀಲ್ಸ್ ಎಲ್ಲ ಬರ್ತಿರುತ್ತೆ ಅದ್ರ ಬಗ್ಗೆ. ನಮ್ಮ ಮಗು ಫಸ್ಟ್ ಮಾಡಿದ್ರೆ ಅಥವಾ ಅವ್ರ ಮಗು ಫಸ್ಟ್ ಮಾಡಿದ್ರೆ ಯಾವ ಮಗುಗೂ ಇಲ್ಲಿ ಯಾರು ಟ್ರೋಫಿ ಕೊಡ್ತಾಯಿಲ್ಲ ಮೈಲ್ ಸ್ಟೋನ್ ಫಸ್ಟ್ ಅಚೀವ್ ಮಾಡಿದ್ದಕ್ಕೆ. ಒಂದಲ್ಲ ಒಂದು ದಿನ ಮಾಡೇ ಮಾಡ್ತಾರೆ. ಎಂಜಾಯ್ ಮಾಡೋದಕ್ಕೆ ಬಿಡಿ, ಅವರಿಗೆ ಆರಾಮಾಗಿರೋದಕ್ಕೆ ಬಿಡಿ, ಸ್ಟ್ರೆಸ್ ಮಾಡಬೇಡಿ ಅಷ್ಟೇ. ನೀವು ತೊಗೋಬೇಡಿ ಸ್ಟ್ರೆಸ್ ಅಂತ ಹೇಳ್ತೀನಿ. ಇವಾಗ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೋಪಿ ನೋಡಿ, ಸಮ್ಮರು ಅವಳೇ ಅಲ್ಲಿ ಇತ್ತು ಅಂದ್ಬಿಟ್ಟು ತೊಗೊಂಡು ಬಂದು ಹಾಕಿಸ್ಕೊಂಡು ಕೂತಿದ್ದಾಳೆ, ಅದು ಹೆಂಗೆಂಗೋ ಹಾಕ್ಸ್ಕೊಂಡು ನಮ್ಮ ಅಪ್ಪನ ಕೈಲಿ. ಒಂಥರ ಚೆನ್ನಾಗಿತ್ತು. ಓಕೆ, ನೆಕ್ಸ್ಟ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.